ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಪ್ರವಾಹದಿಂದಾಗಿ ಭೀಮಾ ತೀರದ ಪ್ರದೇಶಗಳಲ್ಲಿ ಉಂಟಾಗಿರುವ ಹಾನಿಯ ಬಗ್ಗೆ ಪರಿಶೀಲನೆ ನಡೆಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಗಳವಾರ ಕಲಬುರಗಿ ಜಿಲ್ಲೆಯ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಹದಿಂದಾಗಿ ಭೀಮಾ ತೀರದ ಪ್ರದೇಶಗಳಲ್ಲಿ ಉಂಟಾಗಿರುವ ಹಾನಿ ಬಗ್ಗೆ ಪರಿಶೀಲನೆ ನಡೆಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಗಳವಾರ ಕಲಬುರಗಿ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಳ್ಳಲಿದ್ದಾರೆ. ಕಲಬುರಗಿಯಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಲಿರುವ ಮುಖ್ಯಮಂತ್ರಿಗಳು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಕೈಗೊಂಡಿರುವ ಪರಿಹಾರ ಕಾರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಲಿದ್ದಾರೆ. ಕಲಬುರಗಿ, ಬೀದರ್, ಯಾದಗಿರಿ ಹಾಗೂ ವಿಜಯಪುರ ಜಿಲ್ಲೆಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಜೇವರ್ಗಿ ತಾಲೂಕಿನ ಪ್ರವಾಹ ಪೀಡಿತ ಗ್ರಾಮಗಳಿಗೆ ಭೇಟಿ ನೀಡಿದ ಜಿಲ್ಲಾ ಪಂಚಾಯತ್ನ ಸಿಇಒ ಹಾಗೂ ಎಸ್ಪಿ ಅವರು ಕಾಳಜಿ ಕೇಂದ್ರಗಳಲ್ಲಿನ ಮೂಲ ಸೌಕರ್ಯಗಳನ್ನು ಪರಿಶೀಲಿಸಿದರು. ಜಿಲ್ಲಾ ಪಂಚಾಯತ್ ಸಿಇಒ ಭವರ್ಸಿಂಗ್ ಮೀನಾ ಮತ್ತು ಎಸ್ಪಿ ಅಡ್ಡೂರು ಶ್ರೀನಿವಾಸಲು ಅವರು ರವಿವಾರ ಜೇವರ್ಗಿ ತಾಲೂಕಿನ ವಿವಿಧ ಪ್ರವಾಹ ಪೀಡಿತ ಕೂಡಿ, ಹರವಾಳ್, ರದ್ದೇವಾಡ್ಗಿ, ಕಟ್ಟಿಸಂಗಾವಿ ಗ್ರಾಮ ಮತ್ತು ಕಾಳಜಿ ಕೇಂದ್ರದಲ್ಲಿ ಸಂತ್ರಸ್ತರಿಗೆ ನೀಡಲಾಗುತ್ತಿರುವ ಊಟ, ಮೂಲ ಸೌಕರ್ಯ ಪರಿಶೀಲಿಸಿದರು. ಕೂಡಿ ಗ್ರಾಮದ ಕಾಳಜಿ ಕೇಂದ್ರದಲ್ಲಿ ಸಂತ್ರಸ್ತರೊಂದಿಗೆ ಸಮಾಲೋಚನೆ ನಡೆಸಿದ ಅವರು ಸರ್ಕಾರ ನಿಮ್ಮೊಂದಿಗೆ ಇದೆ ಎಂದು ಅಭಯ ನೀಡಿದರು. ಸಂತ್ರಸ್ತರಿಗೆ ಉತ್ತಮ ಗುಣಮಟ್ಟದ ಪೌಷ್ಟಿಕ ಆಹಾರ ಹಾಗೂ ಟ್ಯಾಂಕರ್ ಮೂಲಕ ಶುದ್ಧ ಕುಡಿಯುವ ನೀರು ಪೂರೈಕೆಯ ವ್ಯವಸ್ಥೆ ಮಾಡಬೇಕು. ವಿದ್ಯುತ್ ವ್ಯತ್ಯಯವಾದಲ್ಲಿ ಪರ್ಯಾಯವಾಗಿ ಜನರೇಟರ್ ವ್ಯವಸ್ಥೆ ಮಾಡಬೇಕು. ಕಾಳಜಿ ಕೇಂದ್ರಕ್ಕೆ ಹೋಗುವ ರಸ್ತೆ ಕೆಸರಿನಿಂದ ಕೂಡಿದ್ದು ಕೂಡಲೇ ಕಚ್ಚಾ ರಸ್ತೆ ನಿರ್ಮಾಣ ಮಾಡುವಂತೆ ಸ್ಥಳದಲ್ಲಿ ಇದ್ದ ಪಿಡಿಒ ಅವರಿಗೆ ಸೂಚಿಸಿದರು. ಹರವಾಳ ಗ್ರಾಮದಲ್ಲಿ ಮುಳುಗಡೆಯಾದ ಮನೆಗಳ ವೀಕ್ಷಣೆ ಮಾಡಿ ಗ್ರಾಮಕ್ಕೆ ಹತ್ತಿಕೊಂಡಿರುವ ರಸ್ತೆಯ ಮೇಲೆ ನೀರು ಹರಿಯುತ್ತಿದ್ದು ಜನಸಾಮಾನ್ಯರು ಸಂಚಾರ ಮಾಡದಂತೆ ತಿಳಿ ಹೇಳಿದರು. ಇಲ್ಲಿನ ಕಾಳಜಿ ಕೇಂದ್ರಕ್ಕೂ ಭೇಟಿ ನೀಡಿದರು. ನಂತರ ರದ್ದೇವಾಡಗಿ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ಸಂತ್ರಸ್ತರ ಸಮಸ್ಯೆ ಆಲಿಸಿದಾಗ ಹಾಸಿಗೆ ವ್ಯವಸ್ಥೆ ಇಲ್ಲದಿರುವುದನ್ನು ಗಮನಿಸಿದ ಅವರು ಕೂಡಲೇ ಹಾಸಿಗೆ ವ್ಯವಸ್ಥೆ ಕಲ್ಪಿಸುವಂತೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು. ಮಾರ್ಗ ಮಧ್ಯೆ ಕಟ್ಟಿಸಂಗಾವಿ ಸೇತುವೆ ವೀಕ್ಷಿಸಿ ಅಪಾಯ ಮಟ್ಟದಲ್ಲಿ ನೀರು ಹರಿಯುತ್ತಿರುವುದರಿಂದ ಸೇತುವೆಯ ಮೇಲೆ ಸಾರ್ವಜನಿಕರಿಗೆ ಹಾಗೂ ಪ್ರಯಾಣಿಕರಿಗೆ ಓಡಾಟ ಮಾಡದಂತೆ ತಿಳಿ ಹೇಳಿದರು. ಜೇವರ್ಗಿ ತಾಲೂಕಿನ ತಹಶೀಲ್ದಾರ್ ಮಲ್ಲಣ್ಣ ಯಲಗೋಂಡ್, ತಾಲೂಕಾ ಪಂಚಾಯತ್ ಇಒ ರವಿಚಂದ್ರನ್ ಹಾಗೂ ಮತ್ತಿತರ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಚಿತ್ತಾಪುರ ತಾಲೂಕಿನ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ ಜಿಲ್ಲಾ ಪಂಚಾಯತ್ನ ಸಿಇಒ ಭವರ್ಸಿಂಗ್ ಮೀನಾ ಅವರು ರಕ್ಷಣಾ ಕಾರ್ಯಾಚರಣೆ ವೀಕ್ಷಿಸಿದರು. ಭೀಮಾ ಕಾಗಿಣಾ ನದಿಯ ಪ್ರವಾಹಕ್ಕೆ ತುತ್ತಾಗಿರುವ ಚಿತ್ತಾಪುರ ತಾಲೂಕಿನ ಚಾಮನೂರ್ ಮತ್ತು ಕಡಬೂರ್ ಗ್ರಾಮಗಳ ನೆರೆ ಪೀಡಿತ ಪ್ರದೇಶಕ್ಕೆ ರವಿವಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭವರ್ಸಿಂಗ್ ಮೀನಾ ಅವರು ಭೇಟಿ ನೀಡಿ ರಕ್ಷಣಾ ಕಾರ್ಯಾಚರಣೆ ಪರಿಶೀಲಿಸಿದರು. ಭಾಗಶಃ ಮುಳುಗಡೆಯಾಗಿರುವ ಕಡಬೂರ್ ಗ್ರಾಮದಲ್ಲಿ ಎನ್ಡಿಆರ್ಎಫ್ ತಂಡದ ಜೊತೆಯಲ್ಲಿ ರಬ್ಬರ್ ಬೋಟಿನಲ್ಲಿ ತೆರಳಿದ ಅವರು ರಕ್ಷಣಾ ಕಾರ್ಯಾಚರಣೆ ವೀಕ್ಷಿಸಿದರಲ್ಲದೆ ನೆರೆ ಪೀಡಿತಕ್ಕೆ ಒಳಗಾದ ಗ್ರಾಮಸ್ಥರಲ್ಲಿ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡಿದರು. ಇದಲ್ಲದೆ ಕುಂದನೂರ್, ವಾಡಿ ಪಟ್ಟಣದಲ್ಲಿ ಸಂತ್ರಸ್ತರಿಗೆ ತೆರೆಯಲಾಗಿರುವ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ಸಂತ್ರಸ್ತರೊಂದಿಗೆ ಉಪಹಾರ ಸೇವಿಸುತ್ತಾ ಅವರ ಅಹವಾಲು ಆಲಿಸಿದರು. ಪ್ರವಾಹ ಪೀಡಿತರಿಗೆ ಯಾವುದೇ ತೊಂದರೆಯಾಗದಂತೆ ಸಕಲ ಸೌಕರ್ಯ ಕಲ್ಪಿಸಿಕೊಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಚಿತ್ತಾಪುರ ತಾಲೂಕಾ ಪಂಚಾಯತ್ ಇಒ ಅಕ್ರಂ ಪಾಷಾ, ನೋಡಲ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಪುಟಾಣಿ ಗಲ್ಲಿಯಲ್ಲಿ ಇರುವ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಚಿಕ್ಕ ಮಕ್ಕಳ
ಅಕ್ಷರ ಅಭ್ಯಾಸ ಕಾರ್ಯಕ್ರಮದ ಜೊತೆಗೆ ಹೋಮ ಹವನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಆರ್ಯವೈಶ್ಯ ಅಫಿಷಿಯಲ್ಸ್ ಪ್ರೊಫೆಷನಲ್ಸ್ ಅಸೋಸಿಯೇಷನ್ ಕಲಬುರಗಿಯ ವತಿಯಿಂದ ಸಾಮೂಹಿಕ ಅಕ್ಷರಾಭ್ಯಾಸ ಕಾರ್ಯಕ್ರಮವು ಕಲಬುರಗಿ ನಗರದ ಪುಟಾಣಿ ಗಲ್ಲಿಯಲ್ಲಿ ಇರುವ ನಗರೇಶ್ವರ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನೂರಾರು ಪಾಲಕರು ಹಾಗೂ ಮಕ್ಕಳು ಸೇರಿ ಅಕ್ಷರ ಅಭ್ಯಾಸ ಮಾಡಿದರು. ಜೊತೆಯಲ್ಲಿ ಗಣಪತಿ ಹೋಮ ಜರುಗಿತು. ಈ ಸಂದರ್ಭದಲ್ಲಿ ಆರ್ಯವೈಶ್ಯ ಸಮಾಜ ಕಲಬುರಗಿ ಅಧ್ಯಕ್ಷರಾದ ರಾಘವೇಂದ್ರ ಮೈಲಾಪುರ್, ಎವಿಒಪಿಎ ಅಧ್ಯಕ್ಷರಾದ ಹನುಮಯ್ಯ ಬೇಲೂರೆ, ಕಾರ್ಯದರ್ಶಿ ರಾಘವೇಂದ್ರ ಗುಪ್ತಾ, ಖಜಾಂಚಿ ಎನ್ಜಿ ಶ್ರೀಧರ್, ಸಹ ಕಾರ್ಯದರ್ಶಿ ಸಂತೋಷ್ ಗಾದಾ, ಸದಸ್ಯರುಗಳಾದ ಅರವಿಂದ್ ಚಿಕಟ್ವಾರ್, ಶ್ರೀಕಾಂತ್ ಜಾಜಿ, ವಿಜಿ ಕುಮಾರ್, ದೇವಸ್ಥಾನದ ಪ್ರಧಾನ ಸಲಹೆಗಾರರಾದ ಕೇದಾರ್ ಜಾಜಿ, ಸೂರ್ಯನಾರಾಯಣ ಸೊಲೆಗಾಂವ್ ಸೇರಿದಂತೆ ವಾಸವಿ ಯೋಜನಾ ಸಂಘದ ಇತರೆ ಅನೇಕರು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಂಡಂಥ ಶ್ರೀ ಆರ್ಯವೈಶ್ಯ ಸಮಾಜದ ಅವಪ್ಪ ಕಮಿಟಿ ಇದೊಂದು ಅಕ್ಷರ ಅಭ್ಯಾಸ ನಿಮಿತ್ತ ಇವತ್ತಿನ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದಾರೆ. ಬಹಳ ಯಶಸ್ವಿನಿಂದ ಈ ಒಂದು ಕಾರ್ಯಕ್ರಮ ಜರುಗಿದೆ. ಬಹಳ ಸಂತೋಷವಾದ ವಿಷಯ. ಈ ಒಂದು ಇವತ್ತು ನವರಾತ್ರಿ ಮಹೋತ್ಸವದಲ್ಲಿ ಈ ಒಂದು ಸರಸ್ವತಿ ಮಾತೆಯ ಎಲ್ಲ ಮಕ್ಕಳಿಗೆ ಇದು ಪಾಟಿ ಪೂಜಾ ಅಂತ ನಾವು ಕರಿತೀವಿ. ಆ ಒಂದು ಯೋಜನೆ ಬಹಳ ಭವ್ಯವಾಗಿ ಅವರು ಜರುಗಿಸ್ಕೊಟ್ಟಿದ್ದಾರೆ. ಎಲ್ಲ ಅವ್ವ ಅಪ್ಪ ತಂಡಕ್ಕೆ ನಾನು ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ಈ ಒಂದು ದೇವಸ್ಥಾನದಲ್ಲಿ ನವರಾತ್ರಿಯ ಮಹೋತ್ಸವ ನಡೀತಾ ಇದೆ. ತಾವು ಎಲ್ಲರೂ ಬಂದು ದರ್ಶನ ಪಡೆದು ಇವತ್ತಿನ ಇಲ್ಲಿ ಪ್ರಸಾದ ಸ್ವೀಕರಿಸಬೇಕಂತ ತಮ್ಮೆಲ್ಲರೂ ಕೇಳುತ್ತೇನೆ. ಧನ್ಯವಾದಗಳು. ಆರ್ಯವೈಶ್ಯ ಸಮಾಜ ಕಲಬುರಗಿ, ರಾಘವೇಂದ್ರ ಮೈಲಾಪುರ್. ಜೈ ವಾಸವಿ. ನಾನು ಹನುಮಯ್ಯ ಬೇಲೂರೆ, ಆರ್ಯವೈಶ್ಯ ಅಫಿಷಿಯಲ್ಸ್ ಆ್ಯಂಡ್ ಪ್ರೊಫೆಷನಲ್ ಅಸೋಸಿಯೇಷನ್ ಅಧ್ಯಕ್ಷರು ಕಲಬುರಗಿ. ಇಂದಿನ ದಿನ ವಿಶೇಷ ದಿನವಾಗಿದ್ದು ದೇವಿ ಇಂದು ಸರಸ್ವತಿ ರೂಪದಲ್ಲಿರ್ತಾರೆ. ಆ ಸರಸ್ವತಿ ರೂಪದಲ್ಲಿರೋದ್ರಿಂದ ನಮಗೆ ವಿದ್ಯಾಬುದ್ಧಿ ನಮಗೆ ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇಂದು ನಾವು ಸರಸ್ವತಿ ಹೋಮ ಮಾಡಿ ನಮ್ಮ ಸಮಾಜದ ಎಲ್ಲ ಜನರಿಗೆ ಕಳಕಳಿಯಿಂದ ಕೇಳಿಕೊಂಡು ಅವರಿಗೆ ವಿದ್ಯಾಭ್ಯಾಸ ಕೊಡಿಸೋ ಅಂದರೆ ಪಾಟಿ ಪೂಜಾ ಅಂತಾರೆ ಅಥವಾ ಪಾಟಿ ಪೂಜಾ ಅಂತಂದರೆ ಅಥವಾ ಅಂತಂದರೆ ಸಾಮೂಹಿಕ ಅಕ್ಷರಾಭ್ಯಾಸ ಅಂತಲೂ ಮಾಡಿದ್ದೀವಿ. ಈಗ ಇದರಲ್ಲಿ ಏನಂತಂದರೆ ಇಂದು ನಮ್ಮಲ್ಲಿ ಸುಮಾರೊಂದು 10ರಿಂದ 20 ಜನ ಮಕ್ಕಳು ನಮ್ಮ ಚಿಕ್ಕ ಮಕ್ಕಳು ಬಂದಿದ್ದಾರೆ. ಅವರಿಗೆ ಶಾಸ್ತ್ರೋಕ್ತವಾಗಿ ನಾವು ಬೀದರಿಂದ ಬಂದಂಥ ಆಚಾರ್ಯವ್ರ ಕಡೆಯಿಂದ ಹೋಮ ಮಾಡಿಸಿ ಅವರು ಕೂಡ ಶಾಸ್ತ್ರೋಕ್ತವಾಗಿ ಅಭ್ಯಾಸ ಬೋಧನೆ ಮಾಡಿದ್ವಿ. ದೇವರು ಅವರೆಲ್ಲರಿಗೆ ಒಳ್ಳೇದು ಮಾಡಲಿ ಎಂದು ನಾನು ಹಾರೈಸುತ್ತಾ, ಅದರಲ್ಲಿ ಸರಸ್ವತಿ ಪೂಜೆ ಹೋಮ ಮಾಡಿದ್ವಿ, ಗಣಪತಿ ಹೋಮ ಆಗಿದೆ. ಆ ಜೊತೆಯಲ್ಲಿ ಏನಂತಂದರೆ ನಮ್ಮಲ್ಲಿ ಇಂದಿನ ವಾಸವಿ ಮಾತೆಯ ಪೂಜೆ ಕೂಡ ಆಗಿದೆ ಇವತ್ತು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನಲ್ಲಿ ಬಸವರಾಜ್ ಮಠಪತಿ ಕುಟುಂಬದವರ ವತಿಯಿಂದ
ಅಂಬಾಭವಾನಿ ಮಾತೆಯ ವಿಶೇಷ ಪೂಜಾ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಬಾಲಾಜಿ ನಗರದಲ್ಲಿ ಇರುವ ರಾಜೀವ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನಲ್ಲಿ ಭವಾನಿ ಮಾತೆಯ ಪೂಜೆ ಇಂದು ಬಸವರಾಜ್ ಮಠಪತಿಯವರ ಕುಟುಂಬದವರಿಂದ ನೆರವೇರಿಸಲಾಯಿತು. ಜ್ಯೋತಿ ಅಂಬರೀಶ್ ಮಠಪತಿ, ಮಹಾದೇವ್ ಬಸವರಾಜ್ ಮಠಪತಿ ದಂಪತಿಗಳಿಂದ ಪೂಜಾ ಅಭಿಷೇಕ ಕಾರ್ಯಕ್ರಮ ನೆರವೇರಿಸಲಾಯಿತು. ಕಲಬುರಗಿ ನಗರದ ಅಯ್ಯರವಾಡಿಯಲ್ಲಿ ಇರುವ ಶ್ರೀ ಅಂಬಾಭವಾನಿ ದೇವಸ್ಥಾನದಲ್ಲಿ ಅಶ್ವಿನ ಶುದ್ಧ 6 ರವಿವಾರದಂದು ಬೆಳಗ್ಗೆ ಶ್ರೀ ಅಂಬಾಭವಾನಿ ಮಾತೆಯ ದಿನನಿತ್ಯದ ಪೂಜೆಯನ್ನ ನೆರವೇರಿಸಲಾಯಿತು. ಅಯ್ಯರವಾಡಿ ಅಂಬಾಭವಾನಿ ದೇವಸ್ಥಾನ ಸಮಿತಿ, ಅಯ್ಯರವಾಡಿ ಶ್ರೀ ಛತ್ರಪತಿ ಶಿವಾಜಿ ಚೌಕ್, ಗಂಜ್ ರಸ್ತೆ, ಕಲಬುರಗಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜಯದಶಮಿ ಹಬ್ಬದ ನಿಮಿತ್ತವಾಗಿ ನವರಾತ್ರ ಮಹೋತ್ಸವದ ಧಾರ್ಮಿಕ ಕಾರ್ಯಕ್ರಮಗಳು ಸೋಮವಾರ ದಿನಾಂಕ 22 ಸೆಪ್ಟೆಂಬರ್ 2025ರಿಂದ ಗುರುವಾರ ದಿನಾಂಕ 7 ಅಕ್ಟೋಬರ್ 2025ರವರೆಗೆ ಅತಿ ವಿಜೃಂಭಣೆಯಿಂದ ಜರುಗುತ್ತಿದ್ದು, ಶಾರದೆಯ ನವರಾತ್ರ ಮಹೋತ್ಸವದ ದಿನನಿತ್ಯದ ಕಾರ್ಯಕ್ರಮಗಳಲ್ಲಿ ಅಶ್ವಿನ ಶುದ್ಧ 6 ರವಿವಾರ ದಿನಾಂಕ 28 ಸೆಪ್ಟೆಂಬರ್ 2025ರಂದು ಬೆಳಿಗ್ಗೆ ಅಂಬಾಭವಾನಿ ಮಾತೆಯ ದಿನನಿತ್ಯದ ಪೂಜೆ ನೆರವೇರಿಸಲಾಯಿತು. ಎಲ್ಲ ಸಕಲ ಸದ್ಭಕ್ತರಿಗೆ ನಮ್ಮ ಅಯ್ಯರವಾಡಿ ಅಂಬಾಭವಾನಿ ದೇವಸ್ಥಾನ ವತಿಯಿಂದ ಈ ನವರಾತ್ರಿ ಹಬ್ಬ ಹಾಗೂ ಬರುವಂಥ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ಅದೇ ಥರ ಇವತ್ತು ನವರಾತ್ರಿ ಅಂಗವಾಗಿ 7ನೇ ದಿವಸ ಮತ್ತು ತಾಯಿ ನವರಾತ್ರ ನವರೂಪದಲ್ಲಿ ಇವತ್ತನೇ ದಿವಸ ಕಾಲರಾತ್ರಿಯ ಒಂದು ರೂಪವನ್ನು ಧರಿಸಿದ್ದಾಳೆ. ಮತ್ತು ಅದೇ ತರಹ ಈ ನಮ್ಮ ಅಯ್ಯರವಾಡಿ ಅಂಬಾಭವಾನಿ ದೇವಸ್ಥಾನದ ಬಡಾವಣೆಯಲ್ಲಿ ಇವತ್ತು ದೇವಿಯನ್ನು ಕೇಸರಿ ಬಣ್ಣದ ಸೀರೆಯನ್ನು ಉಡಿಸಿ ದೇವಿಯನ್ನು ಕಾಲರಾತ್ರಿಯ ಒಂದು ಅಲಂಕಾರವನ್ನು ಮಾಡಿದ್ದೇವೆ. ಇದೇ ತರಹ ದಿನಾಲು ನವರಾತ್ರದ ನವರೂಪದಲ್ಲಿ ನವರಂಗದ ಸೀರೆಯನ್ನು ಧರಿಸಿ ದೇವಿನ ನವರೂಪದಲ್ಲಿ ಅಲಂಕಾರವನ್ನು ಮಾಡುತ್ತಿದ್ದೇವೆ. ಅದೇ ಥರ ಬರುವಂಥ ದಿನಗಳಲ್ಲಿ ವಾರ 30ನೇ ತಾರೀಕು ವಾರ ಮಂಗಳವಾರ ದಿವಸ ಏನು ದುರ್ಗಾಷ್ಟಮಿ ಇದೆ. ಈ ದುರ್ಗಾಷ್ಟಮಿ ನಿಮಿತ್ತವಾಗಿ ನಮ್ಮ ಈ ಅಯ್ಯರವಾಡಿ ಅಂಬಾಭವಾನಿ ಬಡಾವಣೆಯಲ್ಲಿ ದೇವಿಯನ್ನು ಮಹಾರುದ್ರಾಭಿಷೇಕ ಪೂಜೆ ರಾತ್ರಿ 1 ಗಂಟೆಯಿಂದ ಸುಮಾರು ಮುಂಜಾನೆ 8:30-9 ಗಂಟೆ ತನಕ ಮಹಾರುದ್ರಾಭಿಷೇಕಗಳು ಪೂಜೆ ಇರುತ್ತವೆ. ಅದರಲ್ಲೂ ಕೂಡ ಯಾರಾದರೂ ಆಸಕ್ತಿ ಉಳ್ಳವರು ತಮ್ಮ ಅಭಿಷೇಕ ಮಾಡಬೇಕೆಂದು ಬೇಕಾದರೆ ನಮ್ಮ ಆಫೀಸ್ನಲ್ಲಿ ಬಂದು ತಮ್ಮ ಹೆಸರನ್ನು ನೋಂದಾಯಿಸಬೇಕೆಂದು ವಿನಂತಿಕೊಳ್ಳುತ್ತಾ, ಮತ್ತು ಅದೇ ತರಹ 1ನೇ ತಾರೀಕು ಮಹಾನವಮಿ ಇದೆ, ಖಂಡೇ ಪೂಜಾ, ಮತ್ತು 2ನೇ ತಾರೀಕು ಏನಿದೆ ವಿಜಯದಶಮಿ ಅಂತ ದಸರಾ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಈ 2ನೇ ತಾರೀಕು ಎಲ್ಲ ಥರದ ನಮ್ಮ ಕಲಬುರಗಿಯ ಜನತೆ ಮತ್ತು ಕಲಬುರಗಿಯ ಅಂಬಾಭವಾನಿ ದೇವಸ್ಥಾನ ವತಿಯಿಂದ ಮೋಣೆಯಿಂದ ದೇವಿಯ ಪಲ್ಲಕ್ಕಿ ಮೆರವಣಿಗೆ ಉತ್ಸವವನ್ನು ತಂದು ನಮ್ಮ ಈ ಅಯ್ಯರವಾಡಿ ಅಂಬಾಭವಾನಿ ದೇವಸ್ಥಾನದಲ್ಲಿ ಬಂದು ಭಕ್ತರು ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಮತ್ತು ಅದೇ ತರಹ ತಾವು ಕೂಡ ಬಂದು ಈ ದೇವಿಯ ದರ್ಶನ ಪಡೆದುಕೊಂಡು ತಮ್ಮ ಜೀವನವನ್ನು ಪುನೀತರಾಗಬೇಕೆಂದು ಕೇಳಿಕೊಳ್ಳುತ್ತಾ, ಇವತ್ತು ಅಯ್ಯರವಾಡಿ ಗ್ರಾಮದಲ್ಲಿ ವರ್ಷದಂತೆ ಈ ವರ್ಷ ಕೂಡ ತಾಯಿ ಮಾತಾಜಿಯವರ ಆಶೀರ್ವಾದ ಇವತ್ತು
ಈಗ ನಾವು ಕುಟುಂಬ ಸಮೇತ ನಾವು ಬಂದು ತಾಯಿ ಆಶೀರ್ವಾದ ಪಡೆದುಕೊಂಡಿದ್ದೇವೆ. ಇವತ್ತು ತುಳಜಾಪುರನಾಗ ಹೋಗಿ ಆ ರೀತಿ ನಾವು ದರ್ಶನ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಹೆಚ್ಚಿಗೆ ದರ್ಶನ ಇವತ್ತು ಜನಗಳು ಲೈನ್ಗೋಸ್ಕರ ನಿಂತು 2-3 ಗಂಟೆ ನಿಂತು ಇವತ್ತು ದರ್ಶನ ಮಾಡ್ತಾ ಇದ್ದಾರೆ. ನಾನು ಮೊದಲನೇ ಸಲ ಇಲ್ಲಿ ಬಂದಿದ್ದೀನಿ. ನನಗೆ ಭಾಳ ಬಂದು ನೋಡಿ ಖುಷಿ ಆಯಿತು, ಮನಸ್ಸಿಗೆ ಶಾಂತಿ ಆಯಿತು. ಇಷ್ಟು ಜನಗಳು ಇಲ್ಲಿ ಬಂದು ಆಶೀರ್ವಾದ ತೊಗೋತಾರಪ್ಪ ಅಂತಂದ್ರೆ ಇವತ್ತಿನ ಈ ಜನಗಳಿಗೆಲ್ಲರೂ ಕೂಡ ತಾಯಿ ಮಾತಾಜಿಯವರ ಆಶೀರ್ವಾದ ಹೀಗೆ ಮುಂದುವರಲಿ ಅಂತಕ್ಕಂಥದ್ದು ಕೂಡ ಹೇಳಿ ಈ ಸಮಿತಿಯ ಎಲ್ಲ ಸದಸ್ಯರು ಇವತ್ತು ಭಾಳ ಇದರಿಂದ ಪ್ರೀತಿಲಿ ಇವತ್ತು ಕರೆದು ತಾಯಿ ಆಶೀರ್ವಾದ ಮಾಡಿ ನಮಗೆ ಸನ್ಮಾನ ಮಾಡಿ ಆಶೀರ್ವಾದ ಮಾಡಿಕೊಟ್ಟಿದ್ದಾರೆ. ಪ್ರತಾಪ್ ಶಂಕರ್ಗೆ ಕಮಿಟಿ ಅಧ್ಯಕ್ಷ ಪ್ರತಾಪ್ ಶಂಕರ್ ಅವರಿಗೆ ಅಭಿನಂದನೆಗಳು ಸಲ್ಲಿಸಬೇಕು. ಕಮಿಟಿಯ ಸದಸ್ಯರು ಎಲ್ಲರೂ ಕೂಡ ನಾನು ಇವತ್ತು ಅಭಿನಂದನೆಗಳು ಸಲ್ಲಿಸಬೇಕು. ಆಯರ್ವಾಡಿಯಲ್ಲಿ ಅಂಬಾಭವಾನಿ ಮಾತೆಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಎಲ್ಲರಿಗೆ ನಾಡಿನ ಜನತೆಗೆ ಎಲ್ಲರಿಗೆ ನವರಾತ್ರಿದ ಶುಭಾಶಯಗಳು ಮತ್ತು ಎಲ್ಲರಿಗೆ ದಸರಾ ಹಬ್ಬದ ಶುಭಾಶಯಗಳು. ಇವತ್ತಿಗೆ ಸಾಕ್ಷಾತ್ ತುಳಜಾ ಭವಾನಿಯಲ್ಲಿ ನಿಂತು ದರ್ಶನ ಮಾಡ್ದಂಗೆ ಆಯಿತು. ಯಾಕಂದರೆ ಭಾಳಷ್ಟು ಎಲ್ಲ ಭಕ್ತರು ತಾಯಿ ದರ್ಶನ ತಗೋಕ್ಕೆ ಬಂದಿದ್ದಾರೆ. ಎಲ್ಲ ಭಕ್ತರದು ಕಷ್ಟ ದೂರಾಗಿ ತಾಯಿ ಭವಾನಿ ಎಲ್ಲರಿಗೆ ಸುಖ ಶಾಂತಿ ಕೊಟ್ಟು ಎಲ್ಲರದ್ದು ಆರೋಗ್ಯ ಕಾಪಾಡಲಿ ಅಂತ ಆ ಭವಾನಿಯಲ್ಲಿ ನಾನು ಕೇಳ್ಕೊತೇನೆ. मी आयरोडी मराठा समाज अध्यक्ष प्रताप काकडे आयरोडीतून बोलतो. मी हे देवीचं आयरोडी अंबाभवानी मंदिर ह्याचे प्रोग्राम म्हणजे हे 11 दिवसाचे प्रोग्राम दसरा महोत्सव म्हणून मानले गेलेलं आहे. आणि फर्स्ट दिवशी 22 तारखेला गणेश हवन केलेलं आहे. तिथनं झालं अष्टमी हे आपलं पंचमी झालेली आहे. तिथनं रोजचे रोज कार्यक्रम सगळे चालू आहेत. सगळ्या गुलबर्गा जनताला मी एक लोकांना एक कळकळीची विनंती सांगतो, सगळे येऊन आपल्या देवीचं हे दसरा सण हे दसरा सणाला शोभे यावं म्हणून येऊन सगळेजण येऊन दर्शन करून येऊन सगळे आपण आपले धर्म म्हणजे हिंदू धर्म सगळे येऊन भवानीचं दर्शन घेऊन सगळे पुण्यवान व्हावं म्हणून माझी एक विनंती आहे. सगळे आयरोडी अंबाभवानी वतीनं मी बोलतो तुम्हाला. ಸಮಸ್ತ ಕಲಬುರಗಿ ಜಿಲ್ಲೆಯ ಮಹಾನಗರದ ಅಂಬಾಭವಾನಿ ಮಾತೆಯ ಭಕ್ತರಿಗೆ ದಸರಾ ಹಬ್ಬದ ಅನೇಕ ಶುಭಾಶಯಗಳು. ಇವತ್ತಿನ ದಿವಸ ಕಲಬುರಗಿ ಮಹಾನಗರದಲ್ಲಿ 6ನೇ ದಿವಸದ ಪೂಜೆಯನ್ನು 7ನೇ ದಿವಸದ ಪೂಜೆಯನ್ನು ಮಹಾ ವಿಜೃಂಭಣೆಯಿಂದ ಆಯರ್ವಾಡಿಯ ಭವಾನಿ ಮಂದಿರದಲ್ಲಿ ನೆರವೇರಿಸಲಾಯಿತು. ಕಲಬುರಗಿ ಮಹಾನಗರದ ಭಕ್ತರಿಗೆ ತಿಳಿಪಡಿಸುವುದೇನೆಂದರೆ ತುಳಜಾಪುರದ ಭವಾನಿ ಮಾತೆಯ ಸ್ವರೂಪದ ಮೂರ್ತಿ ಸ್ಥಾಪನೆಯ ಭವ್ಯವಾದಂಥ ಮೂರ್ತಿ ಹಾಗೂ ಭವ್ಯವಾದಂಥ ಮಂದಿರ ಇರುವುದರಿಂದ ಸಮಸ್ತ ಭಕ್ತರು ಬಂದು ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಈ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದರ ಸಲುವಾಗಿ ಇಲ್ಲಿನ ದೇವಿಯ ಭಕ್ತರ ಗುಡಿಯ ಟ್ರಸ್ಟಿನವರಿಗೆ ಕಲಬುರಗಿ ಜನರ ವತಿಯಿಂದ ಅನೇಕ ಧನ್ಯವಾದಗಳನ್ನು ತಿಳಿಸಿ. ಈ ಸಂದರ್ಭದಲ್ಲಿ ಅಯ್ಯರವಾಡಿ ಅಂಬಾಭವಾನಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ಪ್ರತಾಪ್ರಾವ್ ಕಾಕಡೆ, ಉಪಾಧ್ಯಕ್ಷರಾದ ಶಿವಾಜಿ ಚೌಹಾಣ್, ಕಾರ್ಯದರ್ಶಿಗಳಾದ ಶ್ಯಾಮರಾವ್ ಜಗತಾಪ್, ಖಜಾಂಚಿಗಳಾದ ವಸಂತ್ ಚೌಹಾಣ್ ಸೇರಿದಂತೆ ಸಮಸ್ತ ಕಾರ್ಯಕಾರಿಣಿ ಸದಸ್ಯರು ಹಾಗೂ ಸದ್ಭಕ್ತರು ಉಪಸ್ಥಿತರಿದ್ದರು. ವಿಪರೀತ ಮಳೆ ಮತ್ತು ಪ್ರವಾಹದಿಂದ ಸೃಷ್ಟಿಯಾಗಿರುವ ಪರಿಸ್ಥಿತಿಯನ್ನ ಗಮನದಲ್ಲಿ ಇಟ್ಟುಕೊಂಡು ಹಸಿಬರ ಎಂದು ಘೋಷಿಸುವಂತೆ ಜಾತ್ಯತೀತ ಜನತಾದಳ ಪಕ್ಷದ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ವಿಪರೀತ ಮಳೆ ಮತ್ತು ಪ್ರವಾಹದಿಂದ ಸೃಷ್ಟಿಯಾಗಿರುವ ಪರಿಸ್ಥಿತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಹಸಿಬರ ಎಂದು ಘೋಷಿಸಬೇಕು ಎಂದು ಜಾತ್ಯತೀತ ಜನತಾದಳ ಪಕ್ಷ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಅಶೋಕ್ ಗುತ್ತೇದಾರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕರಾದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ದೇವೇಂದ್ರ ಹಸನಾಪುರ್, ಮಾರುತಿ ಚೌಹಾಣ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತೀರೋಗಿದ ವಿಚಾರ ಆಗಿರ್ಬೋದು ಮತ್ತು ವಿಶೇಷವಾಗಿ ರೈತರು ಎಲ್ಲ ಕ್ರಾಪ್ಗಳು ಬೆಳೆದಂಥ ತೂರು ಆಗಿರ್ಬೋದು, ಇವತ್ತು ಸೋಯಾಬೀನ್ ಆಗಿರ್ಬೋದು, ಇವತ್ತು ಕಬ್ಬಾಗಿರ್ಬೋದು, ಹತ್ತಿ ಆಗಿರ್ಬೋದು, ಸಂಪೂರ್ಣವಾಗಿ ಈ ಭಾಗದಲ್ಲಿ ನಷ್ಟವಾಗಿದೆ. ಅದಕ್ಕಾಗಿ ನಾವು ಹಸಿ ಬರಗಾಲವನ್ನು ಘೋಷಣೆ ಸರ್ಕಾರ ಮಾಡಬೇಕಂತ ನಮ್ಮ ಆಗ್ರಹ ಇದೆ. ಮತ್ತು ಅದರ ಜೊತೆಯಾಗಿ ಏನು ಬೆಳೆ ವಿಮೆ ಕೇವಲ ಮಾತು ಕೊಟ್ಟಂಥ ಮುಖ್ಯಮಂತ್ರಿಗಳು ಮತ್ತೆ ನಾಳೆ ಬರ್ತಾ ಇದ್ದಾರೆ. ಬೆಳೆ ವಿಮೆ ಅವರೇ ಮಾತು ಕೊಟ್ಟಿದ್ದಿದೆ, 672 ಕೋಟಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪರಿಹಾರವೇ ಈ ಸರ್ಕಾರದಿಂದ 1 ರೂಪಾಯಿನೂ ಕೂಡ ಬಂದಿಲ್ಲ.
ಪರಿಹಾರ ಕೂಡ ಪ್ರತಿ ಎಕರೆಗೆ 25,000 ಆದರೂ ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕಂತ ನಮ್ಮ ಆಗ್ರಹ ಇದೆ. ಮತ್ತು ಅದೇ ರೀತಿಯಾಗಿ ಇವತ್ತು ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಏನು ರೈತರ ಕೂಗಿದೆ ಅದನ್ನು ಕೂಡ ಮನವಿ ತೊಗೊಳ್ಳೋರು ಅವಕಾಶನೂ ಕೂಡ ಮಾಡಿಕೊಡ್ಬೇಕು. ಯಾಕಂದರೆ ಮೊನ್ನೆ ಬಂದಾಗ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡಿ ಹೋದ್ರೂ ವಿನ ಯಾರಿಗೂ ಕೂಡ ಅವಕಾಶ ಕೊಟ್ಟಿಲ್ಲ. ಭಾಳಷ್ಟು ಜನ ಅರೆಸ್ಟ್ ಮಾಡಿಸೋಂಥ ಸಂದರ್ಭಗಳು ಕೂಡ ನಾವೆಲ್ಲರೂ ಕಂಡಿದ್ದೀವಿ. ಇವೆಲ್ಲ ವಿಚಾರಗಳು ಮನದಲ್ಲಿಟ್ಟು ಬಂದೆ. ಈ ಬರುವ 6ನೇ ತಾರೀಕು ನಮ್ಮ ಪಕ್ಷದ ವತಿಯಿಂದ ಬೃಹತ್ ರೈತರ ಜೊತೆ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇವೆಲ್ಲ ವಿಷಯಗಳನ್ನು ಆ ಹೋರಾಟದ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸ ನಾವು ಮಾಡಲಿದ್ದೀವಿ. ನಾಳೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂದಮೇಲೆ ಸುಮ್ಮನೆ ಬಂದು ಕೇವಲ ವೀಕ್ಷಣೆ ಮಾಡಿ ಹೇಳ್ತೀನಿ ಅಂತ ಹೋಗ್ಬಾರ್ದು, ಏನು ಘೋಷಣೆ ಮಾಡಿ ಹೋಗ್ಬೇಕು ಅಂತ ನಮ್ಮ ಒಂದು ಆಗ್ರಹ ಇದೆ. ಇಲ್ಲವಾದ್ರೆ ನಾವು ನೋಡ್ತಾ ಇದ್ದೀವಿ ಭಾಳಷ್ಟು ಹಳ್ಳಿಗಳಲ್ಲಿ ಹೋದಾಗ ನೋಡಿದ್ರೆ ನಮಗೆ ಕಣ್ಣೀರು ಬರುತ್ತೆ. ಇವತ್ತು ಸಮಗ್ರ ಇವತ್ತು ಅಡುಗೆ ಮಾಡಲು ನಾವು ಸಾಮಾನು ಕೊಟ್ಟು ಕೂಡ ಅವ್ರಿಗೆ ಒಲೆ ಹಚ್ಚಂಥದ್ದು ಪರಿಸ್ಥಿತಿ ಇಲ್ಲ. ಇವತ್ತು ನಮ್ಮದೇ ಜಟ್ಟೂರು ಸೆಡಪ್ ತಾಲೂಕಲ್ಲಿ ಮೊನ್ನೆ ಹೋದಾಗ ನೋಡಿದ್ದೀವಿ ಎಷ್ಟು 50ರಿಂದ ಹೆಚ್ಚು ಮಟ್ಟಿಗೆ ಜಾನುವಾರುಗಳು ತೀರೋಗಿದ್ದಾವೆ. ಇವತ್ತು ಕೇವಲ ಅಫ್ಜಲ್ಪುರ, ಆಳಂದು, ಇವತ್ತು ಕೇವಲ ಜೋರಿಗೆ ಅಷ್ಟೇ ಅಲ್ಲ, ಪೂರಾ ಸಂಪೂರ್ಣ ನಮ್ಮ ಈ ಭಾಗದ ಕಲಬುರಗಿ ಜಿಲ್ಲೆಯಲ್ಲಿ ಇಂಥ ಒಂದು ಪರಿಸ್ಥಿತಿ ಹಿಂದೇನೂ ಕೂಡ ಬಂದಿಲ್ಲ. ಅಂಥ ಒಂದು ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ಅದಕ್ಕೆ ಕೂಡಲೇ ಸರ್ಕಾರ ಇದರ ಬಗ್ಗೆ ಕ್ರಮ ತಗೊಳ್ಳೇಬೇಕು. ರೈತರಿದ್ದರೆ ಇವತ್ತು ನಾವಿರ್ತೀವಿ ಅಂಥೇಳಿ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವೆಲ್ಲರೂ ಮುಂದಾಗ್ತೀವಿ. ಅದಕ್ಕೋಸ್ಕರವಾಗಿಯೇ ನಾವು ಇದು ಮುಂಚೂಣಿತವಾಗಿ ಜಾತಿ ಸಮೀಕ್ಷೆಯಲ್ಲಿ ಶಿಕ್ಷಕರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೋಶಿ ಅವರು ಇಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿದರು. ಜಾತಿ ಸಮೀಕ್ಷೆಯಲ್ಲಿ ಶಿಕ್ಷಕರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಸೂಕ್ತ ತರಬೇತಿ ಹಾಗೂ ಮಾರ್ಗದರ್ಶನ ನೀಡದೆ ಸಮೀಕ್ಷೆ ಮಾಡಿಸುತ್ತಿರುವ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಶಶಿಲ್ ಜಿ ನಮೋಶಿ ಅವರು ಮಾತನಾಡಿದರು. ತಾಂತ್ರಿಕ ತೊಂದರೆ ಸಮಸ್ಯೆಗಳ ಕಾರಣದಿಂದಾಗಿ ಕ್ಷೇತ್ರದಲ್ಲಿ ಗಣತಿದಾರರು ಸಮೀಕ್ಷೆ ಕಾರ್ಯ ಕೈಗೊಳ್ಳಲು ಸಾಧ್ಯವಾಗುತ್ತಿಲ್ಲ. ಈ ಮಧ್ಯೆ ಕೆಲವು ಅಧಿಕಾರಿಗಳು ಸರಿಯಾದ ಮಾರ್ಗದರ್ಶನ ಮಾಡದೆ ಗಣತಿದಾರರಿಗೆ ಒತ್ತಡ ಹಾಗೂ ಶಿಸ್ತು ಕ್ರಮ ಜರುಗಿಸುವ ಬೆದರಿಕೆ ಹಾಕುತ್ತಿದ್ದಾರೆ. ಆದ್ದರಿಂದ ಕೂಡಲೇ ಜಿಲ್ಲಾಧಿಕಾರಿಗಳು ಈ ಎಲ್ಲಾ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸಿ ಸೂಕ್ತ ತರಬೇತಿ ಹಾಗೂ ಮಾರ್ಗದರ್ಶನ ನೀಡಿ ಸಮೀಕ್ಷೆ ಕಾರ್ಯ ಮುಂದುವರಿಸಬೇಕು ಎಂದು ಅವರು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸಿದ್ದಾರೆ. ಈ ಸಮೀಕ್ಷೆಯನ್ನು ಶಿಕ್ಷಕರು ಮಾಡಬೇಕಂತ ಹೇಳಿ ಅದರಲ್ಲೇ ಪ್ರೈಮರಿ ಹೈಸ್ಕೂಲಲ್ಲಿ ಇದ್ದಂಥ ಟೀಚರ್ಸ್ಗಳಿಗೆ ಎನ್ಯೂಮರೇಟರ್ಸ್ ಅಂತ ಗಣತಿಕಾರರು ಅಂತ ನಂದು ಮೊದಲನೇ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಎರಡನೇದು ಅವ್ರ ಮೇಲೆ ಸೂಪರ್ವಿಷನ್ ಇತ್ಯಾದಿ ಮಾಡಲಿಕ್ಕೆ ಮಾನ್ಯ ಹೈಸ್ಕೂಲ್ ಟೀಚರ್ಸ್ಗಳಿಗೆ ಕೊಟ್ಟಿದ್ದಾರೆ. ಓವರಾಲ್ ನೋಡಲ್ ಆಫೀಸರ್ಸ್ ಆ ರೀತಿಯಲ್ಲಿ ಮುಖ್ಯ ಗುರುಗಳಿಗೆ ಕೊಟ್ಟಿದ್ದು. ನನ್ನ ಮೊದಲನೇ ವಾದ ಏನಂತಂದರೆ, ಮೊದಲನೇ ಒಂದು ಅಬ್ಜೆಕ್ಷನ್ ಏನಂತಂದರೆ, ಈ ವಿಚಾರದ ಬಗ್ಗೆ ಸಾಕಷ್ಟು ಬಾರಿ ನಾವು ಇದ್ರ ಬಗ್ಗೆ ಎಲ್ಲ ಕಡೆ ನಾವು ಮಾತನಾಡ್ತಾ ಇದ್ದೀವಿ, ವಿರೋಧ ಮಾಡ್ತಾ ಇದ್ದೀವಿ. ಸದನದಲ್ಲಿ ಕೂಡ ಶಿಕ್ಷಕರಿಗೆ ನೀವು ಯೂಸ್ ಮಾಡಬೇಡ್ರಿ ಅಂತ ನಾವು ಅನೇಕ ಬಾರಿ ನಾವು ವಿನಂತಿ ಮಾಡಿದ್ದೀವಿ. ನೀವೆಲ್ಲ ಕೆಲಸಕ್ಕೆ ಇವತ್ತು ಮೊಟ್ಟೆ ತರೋದು ಹಿಡ್ಕೊಂಡು ಚಕ್ಕಿ ತರೋದಿರಲಿ, ಬಾಳೆಹಣ್ಣು ತರೋದಿರಲಿ, ಅವರಿಗೆ ಸಮವಸ್ತ್ರ ಕೊಡಿಸುವಂಥದ್ದು ಇತ್ಯಾದಿ ಇರಲಿ, ಅದಲ್ಲದೆ ಊಟ ಇತ್ಯಾದಿ ಕೂಡ ಜವಾಬ್ದಾರಿ ಇವರೇ. ಹೀಗಾಗಿ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಇವೆಲ್ಲ ಕೆಲಸ ಹಚ್ಚಿದ್ದಕ್ಕಾಗಿ ರಿಸಲ್ಟ್ ಕೂಡ ಕುಂಠಿತವಾಗಿದೆ ಅಂತ ಅನ್ನೋದು ಒಂದು ದೊಡ್ಡ ಕಾರಣ. ಒಂದು ನಮ್ಮ ಭಾಗದಲ್ಲಿ ಖಾಲಿ ಹುದ್ದೆಗಳು ದೊಡ್ಡ ಪ್ರಮಾಣದಲ್ಲಿದ್ದಾವೆ ಕಂಪ್ಯಾರಿಟಿವ್ಲಿ. ಇವೆಲ್ಲ ಕೆಲಸ ಕೊಟ್ಟಿದ್ದಕ್ಕಾಗಿ ಅವ್ರು ಕೇಳೋಂಥದ್ದು ಏನಂತಂದರೆ, ನಾವು ಪಾಠ ಯಾವಾಗ ಮಾಡಬೇಕು ಅಂತ ಅನ್ನುವಂಥ ಒಂದು ಪ್ರಶ್ನೆ ಇವತ್ತು ಎಲ್ಲ ಶಿಕ್ಷಕರಿಗೆ ಕಾಡ್ತಾ ಇದೆ. ಈ ವಿಚಾರ ಸಂಬಂಧ ಸಾಕಷ್ಟು ಅಬ್ಜೆಕ್ಷನ್ ಮಾಡಿದ್ದಕ್ಕಾಗಿ ಬಹುಶಃ ಶಿಕ್ಷಕರು ಬರೀ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಅಷ್ಟೇ ಇಲ್ಲ, ಕೆಲವು ಶಿಕ್ಷಕರು ITI ಕೆಳಗಿದ್ದಾರೆ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿ ಕೆಳಗಿದ್ದಾರೆ, ಈ ವಸತಿ ಶಾಲೆಗಳು ಬೇರೆ ಬೇರೆ ಇಲಾಖೆ ಅಡಿಯಲ್ಲಿ ಇದ್ದಾರೆ ಅಂತ ಅನ್ನುವಂಥ ಒಂದು ಕಾರಣದಿಂದ ಚೀಫ್ ಸೆಕ್ರೆಟರಿಯವರು ಒಂದು ಆದೇಶ ಹೊರಡಿಸಿದ್ರು. 1/7/2025 ಒಂದು ಆದೇಶ ಹೊರಡಿಸಿದ್ರು. ಅವ್ರು ಏನು ಹೇಳಿದರು ಅಂತಂದರೆ, ನೀವು ನಾನ್ ಟೀಚಿಂಗ್ ಸ್ಟಾಫ್, ಫಿಸಿಕಲ್ ಟೀಚರ್ಸ್ ಮತ್ತು ಬೇರೆ ಬೇರೆ ಅಂದರೆ ಬೇರೆ ಬೇರೆ ವರ್ಕ್ನಲ್ಲಿ ಇದ್ದಂಥವ್ರು ಅವರಿಗೆ ನೀವು ಯೂಸ್ ಮಾಡಿರಿ, ಹೊರತಾಗಿ ಟೀಚರ್ಸನ್ನು ನೀವು ಯಾವ ಚುನಾವಣೆ ಕೆಲಸಕ್ಕೂ ಕೂಡ ನೀವು ಕೊಡಬೇಡ್ರಿ ಅಂತ ನಂದು ಚೀಫ್ ಸೆಕ್ರೆಟರಿ ಕೇಳಿದ್ದಾರೆ, ಚೀಫ್ ಸೆಕ್ರೆಟರಿ ಆದೇಶ ಮಾಡಿದ್ದಾರೆ.
ಆ ಆದೇಶ 1/7/2025 ಕೊಟ್ಟರು, 1/7/2025. ತದನಂತರ 24/7/2025 ಇದನ್ನು ಒಂದು ಕರೆಕ್ಷನ್ ಮಾಡಿ ಅದಕ್ಕೇನಂತ ಕೊಟ್ಟಿದ್ದಾರೆ, ಎಲೆಕ್ಷನ್ ಕೆಲಸಕ್ಕೆ ಇವ್ರಿಗೆ ಬಳಸ್ರಿ ಅಂತಂದು ಹೇಳಿದ್ದಾರೆ. ನನ್ನ ಆಬ್ಜೆಕ್ಷನ್ ಅಂತಂದರೆ, ಇವತ್ತೇನು ಸರ್ವೆ ಕೆಲಸ ತಾವೇನು ಹಚ್ಚಿದ್ರಿ, ದಿಸ್ ಇಸ್ ನಾಟ್ ಎಲೆಕ್ಷನ್ ವರ್ಕ್. ಹಾಗಿದ್ರೆ ಚುನಾವಣೆ ಕೆಲಸ ಇಲ್ಲ ಅಂತಂದರೆ ಚೀಫ್ ಸೆಕ್ರೆಟರಿ ಕೊಟ್ಟಂಥ ಆದೇಶ. ಯಾರು ಒಂದು ಇಲಾಖೆ ಸೆಕ್ರೆಟರಿ ಕೊಟ್ಟಿದ್ರೆ ನಾನು ಅದ್ರ ಬಗ್ಗೆ ಹೌದ್ರಿ ಅವ್ರು ಕೊಟ್ಟಿದ್ದಾರ ಇವ್ರು ಹೇಳಿಲ್ಲಲ್ಲ ಅಂತ ಅನ್ಬೋದಾಗಿತ್ತು. ಚೀಫ್ ಸೆಕ್ರೆಟರಿ ಕೊಟ್ಟಿದ್ದಾರೆ ಅಂದರೆ ಡೆಫಿನೆಟ್ಲಿ ಇದು ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ಟಿನ ಎಲ್ಲ ಮಂತ್ರಿಗಳಿಗೆ ಇದು ಗಮನಕ್ಕಿದೆ. ಇಷ್ಟೆಲ್ಲ ಇದ್ದರೂ ಕೂಡ ಸಾಕಷ್ಟು ಇದ್ರ ಬಗ್ಗೆ ವಿರೋಧ ಇತ್ಯಾದಿ ಅದಾಯಿತು. ಆ ರಾಜಕೀಯ ವಿಚಾರ ನಾನು ಇವತ್ತು ಸದ್ಯ ಈಗ ಮಾಡೋದಿಲ್ಲ. ಆದರೆ ಭಾಳ ಗೊಂದಲ ಸ್ಥಿತಿಯಲ್ಲಿದ್ದಂಥ ಈ ಸಮೀಕ್ಷೆ ನಡೆದಿದೆ. ಅನೇಕ ಶಿಕ್ಷಕರ ಹತ್ರ ಇವತ್ತು ಸ್ಮಾರ್ಟ್ಫೋನ್ ಇಲ್ಲ, ಅವ್ರ ಹತ್ರ ಅನೇಕ ಶಿಕ್ಷಕರಿಗೆ ಸರಿಯಾದ ತರಬೇತಿ ಕೊಟ್ಟಿಲ್ಲ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.